ಧನುರ್ರಾಶಿ ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಕಾಲವನ್ನು ಕಳೀತಕ್ಕಂತಹ ಅವಕಾಶ ಸಿಕ್ಕತ್ತೆ. ಅಕಸ್ಮಾತ್ತಾಗಿ ಸಾಧುಗಳ ಯೋಗಿಗಳ ದರ್ಶನ ಆಗಬಹುದು. ಅದು ನಿಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳಿ ಭಾವಿಸಬೇಕು. ನಿಮ್ಮ ಆದಾಯ ಹೆಚ್ಚಾಗ್ತಕ್ಕಂತಹ ಸೂಚನೆಗಳಿದೆ. ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮದುವೆಯ ವಿಚಾರ ಅನ್ನುವಂಥದ್ದು ಯಾಕೋ ಅಡ್ಡಿಯನ್ನು ತರುವಂತಹ ಸೂಚನೆಗಳಿದೆ. ಆ ಸಮಸ್ಯೆಗಳು ಮತ್ತೆ ಮತ್ತೆ ನಿಮ್ಮನ್ನು ಕಾಡ್ತಾ ಇದ್ದರೆ ಸೂಕ್ತ ಪರಿಹಾರ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಅಡ್ಡಿ ದೂರವಾಗ್ತಕ್ಕಂಥದ್ದು. ಶುಭದಾಯಕವಾದಂತಹ ಮಾತಿನಿಂದ ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿಯ ಪರಿವರ್ತನೆ ಅಂತಕ್ಕಂಥದ್ದನ್ನು ಕಾಣ್ತೀರಿ ಎನ್ನುವಂಥದ್ದು. ನಿಮ್ಮ ಗುರುಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅವರ ದರ್ಶನ ಮಾಡಿ, ಅವರ ಆಶೀರ್ವಾದ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಲಿ. ಮಕರ ರಾಶಿ, ಮನೆಯಲ್ಲಿ ಚಿಕ್ಕ ಮಕ್ಕಳು ಬಿದ್ದು ಗಾಯವನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಆ ಒಂದು ಕಷ್ಟ ನೋವನ್ನು ನೀವು ಅನುಭವಿಸಬೇಕಾದಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡ್ತಕ್ಕಂತಹದ್ದು ಶುಭದಾಯಕವಾಗಿಲ್ಲ. ಹಾಗಾಗಿ ಹಣ ಹೂಡಿಕೆ ಮಾಡುವಂತಹ ಅಭಿಪ್ರಾಯ ಇದ್ದರೆ ಅದು ಬೇಡ ಅನ್ನುವಂತಹ ಅರ್ಥ. ಕೆಲಸವನ್ನು ನಿರ್ಧಾರ ಮಾಡಿ, ಬಹಳ ಯೋಚನೆ ಮಾಡಿ ನೀವು ಮಾಡುವಂಥದ್ದು ನಿಮಗೆ ಅನುಕೂಲವಾಗುತ್ತೆ. ಬಲವಂತವಾಗಿ ಮಾಡಿದಂತಹ ಕೆಲಸಗಳಿಂದ ಯಾವ ಫಲವೂ ಇಲ್ಲ. ಕೇವಲ ದೇಹಶ್ರಮ, ಮಾನಸಿಕವಾದಂತಹ ಒತ್ತಡ ಅಷ್ಟೇ ಅನ್ನುವಂಥದ್ದು. ನೀವು ಕೂಡ ಬೇಡದೇ ಇರತಕ್ಕಂತಹ ಅಪವಾದಗಳಿಗೆ ಒಳಗಾಗ್ತೀರಿ. ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪುಗಳು ನಿಮ್ಮ ಮೇಲೆ ಬರಬಹುದು. ಅಥವಾ ಕಾಲಗರ್ಭದಲ್ಲಿ ಮರೆಯಾದಂತಹ ಕೆಲವು ವಿಚಾರಗಳು ಮತ್ತೆ ಮರುಕಳಿಸಿ ಆ ತಪ್ಪನ್ನೇ ಮುಂದಿಟ್ಟುಕೊಂಡು, ಆ ತಪ್ಪನ್ನೇ ಪ್ರಧಾನವಾಗಿಟ್ಟುಕೊಂಡು ಮತ್ತೆ ನಿಮ್ಮನ್ನು ಅವಮಾನಿಸ್ತಕ್ಕಂತಹದ್ದು, ಕಾನೂನಿನ ಕಟ್ಟಲೆಗೆ ಸಿಕ್ಕಿಸ್ತಕ್ಕಂತಹ ಕೆಲಸ ಆಗಬಹುದು ಅಂತ ಅರ್ಥ. ನಿಮ್ಮ ಸ್ವಭಾವ ಶಾಂತವಾಗಿರಬೇಕು ಅನ್ನುವಂಥದ್ದು ಮುಖ್ಯವಾದಂತಹ ಅಂಶ. ಯಾವುದೇ ಕೆಲಸ ಮಾಡೋದಕ್ಕೆ ಮನಸ್ಸಿರುವುದಿಲ್ಲ, ಆದರೆ ಕೆಲವು ಕೆಲಸಗಳು ತುಂಬ ಅನಿವಾರ್ಯ ಅಂತ ಹೇಳಿ ಅನಿಸುತ್ತೆ. ಮೂಳೆ ಅಥವಾ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ತೊಂದರೆಗಳು ನಿಮಗೆ ಕಾಣಬಹುದು ಅನ್ನುವಂಥದ್ದು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡುವಾಗ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ ಸದ್ಗುರು ದತ್ತಾತ್ರೇಯರನ್ನು ಕುರಿತು ಕಣ್ಣು ಮುಚ್ಚಿ ಧ್ಯಾನಾವಸ್ಥೆಯಲ್ಲಿ ಕುಳಿತುಕೊಂಡು ಪರಿಶುಭ್ರವಾದಂತಹ ಮನಸ್ಸಿನಿಂದ 12 ಬಾರಿ ಪಠನೆಯನ್ನು ಮಾಡಿ, ಆ ಜಗದ್ಗುರುಗಳ ಪುನಃ ಪುನಃ ಮಂತ್ರ ಪಠನದಿಂದ ನಿಮ್ಮ ಮನಸ್ಸು ಶುದ್ಧಿಯಾಗುವುದರ ಜೊತೆಗೆ ಗುರುಗಳ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ. ಅಂತಹ ಗುರು ದತ್ತಾತ್ರೇಯರು ನಿಮ್ಮನ್ನು ಸದಾಕಾಲ ರಕ್ಷಿಸ್ತಾರೆ ಎಂಬತಕ್ಕಂತಹ ಒಂದು ದೃಢವಾದ ನಂಬಿಕೆಯಲ್ಲಿ ಈ ಮಂತ್ರ ಜಪವನ್ನು ಮಾಡಿ, ಗುರುಗಳ ಆಶೀರ್ವಾದ ಅನುಗ್ರಹ ನಿಮಗೆ ಸಿಕ್ಕಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಶುಭವಾಗಿ. ಕುಂಭರಾಶಿ, ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಆ ಪ್ರಾಣಿಗಳ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗಬಹುದು. ಸ್ವಲ್ಪ ಮಟ್ಟಿಗೆ ಆರೈಕೆಯನ್ನು ಮಾಡಿ, ಜೊತೆಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡಿಸುವ ಬಗ್ಗೆ ಗಮನ ಹರಿಸಿ. ನಿಮ್ಮ ಹೊಟ್ಟೆ ನೋವಿನ ಸಮಸ್ಯೆ ನಿಮಗೆ ತೊಂದರೆಯನ್ನು ಮಾಡಬಹುದು. ಅಪರಿಚಿತವಾದಂತಹ ವ್ಯಕ್ತಿಗಳ ಮೇಲೆ ಇಟ್ಟಂತಹ ನಂಬಿಕೆ ತೊಂದರೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ. ನಿಮ್ಮ ಜೀವನದ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ, ಅಗತ್ಯತೆ ನಿಮಗಿರುತ್ತೆ. ಹಾಗಾಗಿ ಅಲ್ಲಿ ಬದಲಾವಣೆಯನ್ನು ಕಂಡ್ರೆ, ಬದಲಾವಣೆ ಆದರೆ ಅದು ನಿಮಗೆ ಅನುಕೂಲವೇ ಹೊರತು ಇಲ್ಲದಿದ್ದರೆ ತೊಂದರೆ ಅಂತಕ್ಕಂಥದ್ದು. ಮಾತಿನಲ್ಲಿ ನಮ್ರತೆ ಇರಲಿ, ವಿಧೇಯತೆ ಇರಲಿ. ನಿಮ್ಮ ಮಾತು ಗೌರವವನ್ನು ಹೆಚ್ಚು ಮಾಡುತ್ತೆ ಅಥವಾ ಅವಮಾನವನ್ನೂ ಮಾಡುತ್ತೆ. ಎರಡೂ ಕೂಡ ನಿಮ್ಮ ಕೈಯಲ್ಲಿದೆ. ಯಾರ ಜೊತೆಯಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ವರ್ತಿಸಬೇಕು ಅಂತಕ್ಕಂತಹ ವಿವೇಚನೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ಬೇರೆಯವರು ಒಪ್ಪಿಕೊಳ್ತಕ್ಕಂತಹ ಕೆಲಸವನ್ನು ನೀವು ಮಾಡಬಾರ್ದು. ಹಾಗಾಗಿ ಅವರ ಕೆಲಸಕ್ಕೆ ಅವರನ್ನ ಬಿಟ್ಬಿಡಬೇಕು, ನಿಮ್ಮ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ತೋರಿಕೆಯ ಕೆಲಸವೂ ಕೂಡ ಆಗಬಾರ್ದು. ಯಾರೋ ನೀವು ಕೆಲಸ ಮಾಡಿದ್ದನ್ನು ಒಪ್ಕೊಂಡ್ಬಿಟ್ರು, ಹೊಗಳಬಿಟ್ರು ಅಂತಂದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ನೀವು ಮನಃಪೂರ್ವಕವಾಗಿ ಕೆಲಸವನ್ನು ಮಾಡಬೇಕು. ಬೇರೆಯವರು ನೋಡಲಿ, ಹೊಗಳಲಿ ಅಂತ ಹೇಳಿ ಮಾಡುವಂಥದ್ದಲ್ಲ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವಿದ್ಯಾರ್ಥಿಗಳು ತಮ್ಮ ವಿದ್ಯೆಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಈ ದಿವಸ ಅವಕಾಶ ಇದೆ.
ಮನೆಯಲ್ಲಿ ಹೆಂಗಸರು ಮೋಸಕ್ಕೆ ವಂಚನೆಗೆ ಒಳಗಾಗ್ತಕ್ಕಂತಹ ಸಂದರ್ಭಗಳಿದೆ. ಯಾವುದೋ ಒಂದು ಪದಾರ್ಥ ಬಹಳ ಸುಂದರವಾಗಿ ಕಾಣ್ತು ಅಂತ ಹೇಳಿ ಖರೀದಿ ಮಾಡೋದಕ್ಕೆ ಹೋಗಬಹುದು. ಅಲ್ಲಿ ಆ ಪದಾರ್ಥ ಮೋಸದಿಂದ ಕೂಡಿರ್ಬೋದು. ಗೊತ್ತಾಗದಲೇ ಆ ಪದಾರ್ಥವನ್ನು ತಂದ ಮೇಲೆ ಗೊತ್ತಾದರೆ ವಂಚನೆಗೆ ಒಳಗಾದ ಹಾಗೆ. ವ್ಯವಹಾರ ಮಾಡುವಾಗ ಬಹಳ ಎಚ್ಚರಿಕೆ ಇರಬೇಕು ಅನ್ನುವಂತಹ ಮಾತು. ಅಪರಿಚಿತ ವ್ಯಕ್ತಿ ನಿಮಗೆ ಮೋಸ ಮಾಡೋದಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾನೆ ಅನ್ನುವಂತಹ ಎಚ್ಚರಿಕೆ ನಿಮಗೆ ಪ್ರತಿ ಕ್ಷಣದಲ್ಲೂ ಕೂಡ ಇರಬೇಕು. ದುಬಾರಿ ವಸ್ತುಗಳ ಖರೀದಿಗೆ ಅವಕಾಶ ಒದಗಿ ಬಂದಿದೆ ಅಂತಾದರೆ ತುಂಬ ಎಚ್ಚರಿಕೆಯನ್ನು ನೀವು ಗಮನಿಸ್ಕೊಂಡು ಮಾಡಬೇಕಾದಂಥದ್ದು. ಕುಟುಂಬದ ವಾತಾವರಣ ಬಹಳ ಚೆನ್ನಾಗಿರುತ್ತೆ, ಆದರೆ ಈ ರೀತಿಯ ವ್ಯವಹಾರದಿಂದ ಇಡೀ ಕುಟುಂಬದಲ್ಲಿರ್ತಕ್ಕಂತಹ ಸಂತೋಷ, ನೆಮ್ಮದಿ ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ. ಜೊತೆಗೆ ಗಲಾಟೆಗೆ ಅವಕಾಶವಾಗುತ್ತೆ. ಹೆಚ್ಚು ಅನುಭವಿಗಳ ಮಾರ್ಗದರ್ಶನದಿಂದ ಉತ್ತಮವಾದಂತಹ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶಗಳು ಸಿಕ್ಕುತ್ತೆ. ಅವರ ಒಡನಾಟ ನಿಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿ ಭಾವಿಸಿ ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ. ಶುಭವಾಗಲಿ.